स्वागत है आपका बी न्यूज नेशन में। मैं हूं आबिद हुसैन शेख। 10% ರಿಸರ್ವೇಶನ್ ಈ ದೇಶನಾಗ ಯಾರು ಬಂದ್ರೆ ನರೇಂದ್ರ ಮೋದಿ ಅವರು ಸುಮ್ಮನೆ ಅವ್ರ ತಲೆಗೆ ಹೆಂಗ್ ಕೊಟ್ಬಿಟ್ಟಾರ ಅಂದ್ರೆ ಅಮಿತ್ ಶಾ ಹೆಂಗ್ ಮಾಡ್ಲಕತ್ತಾರ, ಅಮಿತ್ ಶಾ ಹಿಂಗ್ ಮಾಡ್ಲಕತ್ತಾರ. ನೀವು ಚಂದಾಗಿ ನಡ್ಸ್ಕೊಂಡು ಹೋಗ್ಲಿಲ್ಲ. ನಾ ಹೇಳಿನವ್ರಿಗೆ ನಮ್ಮ ಸಮಾಜ ನಿಜಲಿಂಗಪ್ಪನವರು, ವೀರೇಂದ್ರ ಪಾಟೀಲ್ರು, ಜಯೇಶ್ ಪಟೇಲ್ರು ಅಂತ ಶ್ರೇಷ್ಠ ಮುಖ್ಯಮಂತ್ರಿ ಕೊಟ್ಟಂತ ಸಮಾಜ ನೀವೇನ್ ಮಾಡಕತ್ತೀರಿ? 2 ಮಂತ್ರಿ ಮಾಡಿ ನಿಮ್ಮ ಸಮಾಜ ಕೊಟ್ಟಿವಿ. ಏನೇ ಆಗಲಿ ಅದು ಪಾದಯಾತ್ರೆ ರದ್ದಾಗಬೇಕು, ಮೀಡಿಯಾಗಳಿಗೆಲ್ಲ ಏನೂ ಬರಬಾರ್ದು. ನಾವು ಹೇಳ್ದ ಮಂತ್ರಿ ಆಗಿ ಪ್ರಮಾಣ ಇಲ್ರಿ ಸರ್, ಫುಲ್ ನಾ ಮಂತ್ರಿ ಆದ್ಮೇಲೆ ಫುಲ್ ಬಂದ್ ಮಾಡಿಬಿಡ್ತೀನಿ. ನಾ ಹೇಳಿದೆ ಕಾಶಪ್ಪನವ್ರಿಗೆ ಫುಲ್ ಬಂದ್ ಮಾಡೋ ಕಂಪನಿ ಬಂದ್ ನಾವು ಬಂದ್ ಮಾಡೋ ಮಾತ್ರ ನಾವು ಒಪ್ಕೊಂಡಿದ್ದೀವಿ. ನಮಗೆ ಏನ್ ಮಾಡೋ ಈಗ ಮಾನ್ಯ ಪೊಲೀಸ್ ಸೆಕ್ಯೂರಿಟಿ ತಕ್ಕೊಂಡೆ ಬಿಜಾಪುರ ಇಂಟೆಲಿಜೆನ್ಸ್ ಯತ್ನಾಳ್ ವಿರುದ್ಧ ಯಾವ್ಯಾವ ಕ್ರಿಮಿನಲ್ ಕೇಸ್ ಇದಾವೆ, ಎಷ್ಟು ಅಕ್ರಮ ಆಸ್ತಿ ಇದೆ, ನಮ್ಮ ಇಂಟೆಲಿಜೆನ್ಸ್ ನಾವು ಆ ಪೊಲೀಸ್ ಆಫೀಸರ್ ನಮಗೂ ಹೇಳುದಿಲ್ಲ. ಅವ್ರಿಗೆ ಗುರ್ತೈತೆ ಮುಂದೆ ಒಂದಿಲ್ಲ ಒಂದ್ ದಿವಸ ಆಗ್ತಾರೆ. ನಿನ್ನೆ ಬಿಜಾಪುರ್ನಾಗ ಎಲ್ಲುವಂತ ಎಲ್ಲ ಆಫೀಸರ್ಗಳು ಚೇಂಜ್ ಮಾಡ್ತೀನಿ. ಮಾಡ್ಕೋ ಯಾವ ಆಫೀಸರ್ ನನಗೆ ನಾನು ಮಂತ್ಲಿ ತಗೊಂಡಿಲ್ಲ, ಯಾವ ಟ್ರಾನ್ಸ್ಫರ್ ರೊಕ್ಕ ತಿನ್ನೋದಿಲ್ಲ, ಯಾವ PSI ತಿನ್ನೋದಿಲ್ಲ, ಸಬ್ ರಿಜಿಸ್ಟ್ರಾರ್ ತಿನ್ನೋದಿಲ್ಲ, ತಹಸೀಲ್ದಾರ್ ತಿನ್ನೋದಿಲ್ಲ. ಯಾವ ಅಧಿಕಾರಿ ಬಂದ್ರೆ ನಂದೇ ಮಾತು ಕೇಳ್ಬೇಕು. ನಾ MLA ಅದೀನಿ. ಅಲ್ಲಿ ಕೂತ್ ಏನಾರೆ ಒಬ್ಬ ಅಣ್ಣನಲ್ಲಿ ಅವ್ರ ಚಿರಂಜೀವಿ ಯತ್ನಾಳ ಮುಗಿಸ್ಬಿಡ್ತಾರಂತೆ. ಬದನಿಕಾಯಿ ನೀ ಮುಗಿತಿದ್ದೀನಿ ನಾವು ಇನ್ನು 3 ತಿಂಗಳದಾಗ ಇಲ್ಲಿರ್ತೀವೋ ಪರಪ್ಪನ ಆಗರದಾಗ ಇರ್ತದೆ. ನಿನ್ನ ನೋಡ್ಕೋ ಇವ ಹಿಂಗ ಮಾಡಿ ನಮ್ಮ ಸಮುದಾಯದಾಗ ಇವತ್ತ ಬರ್ಬೇಕಾಗಿತ್ತಲ್ಲ ಹರಿಹರ ಸ್ವಾಮಿಗಳು. ನಮ್ಮ ಇಲ್ಲಿ ಕುತ್ತವರಿಗೆ ಕೆಲವು ಮಂದಿ ಬಹಳ ಒಳಗ ಆ ಮತಕ್ಕೆ ಹೋಗಬೇಕ್ರಿ. ಎದಕ್ಕೆ ಹೋಗ್ತೀರಿ? ಅಲ್ಲೇ ಏರ್ ಕಂಡೀಷನ್ ಕೂತು ನೋಡ್ಲಕ್ ಹೋಗೋದ್ರ ಇಲ್ಲಿ 6 ಎಲ್ಲ ಸಮಾಜ ಸ್ವಾಮಿಗಳು ಬಂದಾರ. ಅವು ಒಂದೇ ಸಮಾಜದವ್ರಿಲ್ಲ. ನೋಡಪ ಸಮಾಜದ ಸ್ವಾಮಿಗಳು ಬಂದಾರ, ನೇಕಾರ ಸಮಾಜ ಸ್ವಾಮಿಗಳು, ಹಾಲ ಮತದ ಸ್ವಾಮಿಗಳು. ಮೊನ್ನೆ ಹೋಗಿದ್ದೆ ನಾನು. ಅವರು ಬೇಡ್ತಾ ಇದ್ದಾರೆ ಎಷ್ಟಿಗೆ ಹೋಗ್ಬೇಕಂತ. ಹೋಗ್ಲಿ, ಫಸ್ಟ್ ನಮ್ಮ ವಾಲ್ಮೀಕಿ ಸಮಾಜದವರು ರಿಸರ್ವೇಶನ್ ಹೆಚ್ಚು ಮಾಡಿರ್ತಾರೆ, ಕೊಡ್ರಿ. ನಮ್ಮವರೇ ಅದಾರ, ಏನು ಅವ್ರಿಗೆ 5% ಕೊಡ್ರಪ್ಪ. ಅವ್ರಿಗೆ ಕುರುಬ ಸಮಾಜದವ್ರಿಗೆ ಎಷ್ಟಿ ಕಳಿಸ್ರಿ, ಅವ್ರದ್ದು ಖಾಲಿ ಆಗಿದ್ದಕ್ಕೆ ನಮ್ನ ಸಿಗಿಸ್ರಿ. ಇವತ್ತು ಎಷ್ಟಿ ಜನಾಂಗ 3% ಐತಲ್ಲ, ಅದನ್ನ 7 ಮಾಡ್ರಿ. ಅವ್ರನ್ನ ಕೂಡಿಸಿ ಖುಷಿಯಾಗಲಿ. ನಮ್ಗೆ ಕೊಟ್ರಿ ಫಲ. ಹಾಲ ಮತ ಪಂಚಮ ಸಾಲರಿ ಬೇರೆ ಅಲ್ಲ. ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ತಾಯಿ ಮಗ ಸಂಬಂಧದ ರಾಮಾಯಣ ವಾಲ್ಮೀಕಿ ಬರೆದ್ರು, ಮಹರ್ಷಿ ವಾಲ್ಮೀಕಿ. ಮಹಾಭಾರತ ಬರೆದ್ರು ವೇದವ್ಯಾಸರು. ಯಾರು? ಹಿಂದೂ ಸಮಾಜದವರು. ಎಂತ ಪವಿತ್ರ ಗ್ರಂಥ ರಾಮಾಯಣ ಮಹಾಭಾರತ ಬರೆದ್ರು ಯಾರು? ವಾಲ್ಮೀಕಿ, ವೇದವ್ಯಾಸರು. ಈ ದೇಶದ ಪವಿತ್ರ ಸಂವಿಧಾನ ಬರೆದವರು ಯಾರು? ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವ್ರು ಎಲ್ಲ ಸಮಾಜದ ನ್ಯಾಯ ಕೊಡೋದ್ರ ಸಲುವಾಗಿ ಬರೆದ್ರು. ಕೇವಲ ದಲಿತರಿಗತ್ತಲ್ಲ, ಅವ್ರನ್ನ ಅಲ್ಲಿಗೆ ಸೀಮಿತ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ. ಅವರು ಆರ್ಥಿಕವಾಗಿ ಹಿಂದುಳಿದಂತ ಎಲ್ಲ ಸಮುದಾಯ ಕೂಡಿ ಒಂದು ರಿಸರ್ವೇಶನ್ ಮಾಡಕ್ ತಿಳಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ಇಡೀ ಸಮಾಜ ಎಲ್ಲರೂ ನಾವು ಪೂಜೆ ಮಾಡ್ಬೇಕು. ನಮ್ನೇನ್ ಮಾಡ್ಬಿಟ್ರು? ಅವ್ರು ದಲಿತರ ಸಲಾಗಿ ಮಾಡ್ಯಾರ. ದಲಿತರ ನಾಯಕರ ತಂದು ಅಲ್ಲ ಬಂಧುಗಳೇ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೇಳಿದೆ ಮಾನ್ಯ ವಿಧಾನಸಭೆ ಒಳಗ. ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕಾಗಿತ್ತು. ದುರ್ದೈವ ಈ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಬಹಳಷ್ಟು ತುಳಿದ್ರು, ಅವ್ರನ್ನ ಸೋಲಿಸಿದ್ರು. ಇವತ್ತು ಸಂವಿಧಾನ ಅವರೊಬ್ಬರೇ ಬರೆದ್ರು. 7 ಮಂದಿ ಸಂವಿಧಾನದಲ್ಲಿ ಇದ್ದವ್ರು ಯಾರೂ ಬರಲಿಲ್ಲ, ಅವ್ರು ಸಹಕಾರ ಕೊಟ್ಟಿಲ್ಲ. ಇತಿಹಾಸ ಎಲ್ಲ ನೋಡ್ಕೊಂಡು ನಮ್ಮ ಸಮಾಜ ನಾವು ಒಂದಿಟ್ಟು ಗೌಡರುಗಳು, ದೇಶಮುಖರು, ದೇಸಾಯರು ಒಂದಿಟ್ಟು ಇರ್ಬೇಕು. ನಾವು ಉಳಿಸಿದೆಲ್ಲ ಬಡ್ರು ಅದಾರ. ಒಕ್ಕಲ್ತನ ಮಾಡೋರು, ಹಮಾಲಿ ಕೆಲಸ ಮಾಡೋರು, ಕೃಷಿ ಕಾರ್ಮಿಕರು, ಕಂಡಕ್ಟರು, ಡ್ರೈವರ್ಗಳು ಏನೇನೇನೋ ಆಗಿ ಜೀವನ ಮಾಡ್ತಾ ಇದ್ದಾರೆ. ಕುಡಲ ಸಂಗಮ ಸ್ವಾಮಿಗಳು ತಮ್ಮ ಸ್ವಾರ್ಥಕ್ಕೆ ಬಿಡಲ್ಲ ಗೊತ್ತಿಲ್ಲ. ಒಂದು ಸಮುದಾಯ ಇವತ್ತು ಇಡೀ ಲಿಂಗಾಯತರಿಗೆ ಬಿಡ್ತಾ ಇದ್ದಾರೆ. ಅವ್ರು ಹಿಂದುಳಿದಾಗ ಸುಮ್ಮನೆ ಕ್ಯಾಬಿನೆಟ್ ಕರ್ದು ಎಲ್ಲ ಬೋಗಸ್ರಿ, ಬರೀ ಪೂರ್ತಿ ಮೋಸ ಮಾಡೋಂಥ ಕೆಲಸಗಳು. ಮ್ಯಾಗ ಇವ್ರದ್ದು ಸಾಕಾಗೈತಿ.
ಬಿಟ್ಟು ಬಿಡು ಮಾರೆ ಅನ್ನಕತ್ತಾರ. ನಾನು ಹಿಂದಿ ವಿಷಯ ಹಿಂಗಾಯ್ತು 1 ಕೋಟಿ ಆದರೆ 2 ಕೋಟಿ ಎದಕ್ಕೆ ಬದ್ನಿಕಾಯಿ ಇರ್ತಾರೆ ನಿಮ್ದ ಏನ್ ಮಾಡಿರತ್ತೇಳಿ ನಿಂಗಾಯ್ತು ಇರ್ಬೇಕು. ನಿಮ್ ಜೊತೆಗೆ ನಿಮ್ಮ ಕುಟುಂಬ ಬೆಳೆಸಲಕ್ಕಂತ ಒಂದು ವ್ಯವಸ್ಥೆ ಮಾಡ್ಕೊಂಡು ಇವತ್ತು ಸ್ವಾಮಿಗಳ ಕಡೆಯಿಂದ ಇವತ್ತು ನರೇಂದ್ರ ಮೋದಿ ಅವರಿಗೆ ಅಮಿತ್ ಶಾ ಬೇಯಿಸುವಂತ ಕೆಲಸ ಮಾಡದೆ. ನಾ ಇಷ್ಟೇ ಹೇಳ್ತೀನಿ ಮುಖ್ಯಮಂತ್ರಿಗಳಿಗೆ, ನೀವು ಮೀಸಲಾತಿಯನ್ನು ಇವತ್ತು ನೋಡ್ರಿ ಈ ಪಾದಯಾತ್ರೆ ಒಮ್ಮೆ ಸೌಜನ್ಯ ಫೋನ್ ಮಾಡಿ ಮಾತಾಡೋದ್ರಿ ಗುರುಗಳು. ಏನ್ ಗುರುಗಳೇ ಯಾಕೆ ತೊಂದರೆ ಅವರು ಹಾಲು ಮತ್ತು ಸ್ವಾಮಿಗಳು. ನಾನು ಹೋಗಿದ್ದೆ, ನಾನು ಬಂಡ ಹಚ್ಚಿ ಬಸನಗೌಡ ನಿಮ್ಮಂತ ಒಬ್ಬ ಲೀಡರ್ ಕರ್ನಾಟಕಕ್ಕೆ ಅವಶ್ಯಕತೆ ನೋಡ್ರಿ. ಆ ಹಾಲು ಮತ್ತು ಸಮಾಜದವರು ಅವರು ಮಾತಾಡ್ಬೇಕಲ್ಲ, ಅವ್ರದ್ದು ಟಿವಿ ಒಳಗೆ ಬರುದಿಲ್ಲ. ಇವ್ರು ಟಿವಿ ಅವ್ರಂತ ಹಿಂಗಾಗ್ಬಿಟ್ಟಾರ. ಈಗ ಯಾರನ್ನ ಚಾಣಕ್ಯ ಆತಾರೋ, ಯಾವ ಮಾಣಿಕ್ಯ ಆತಾರೋ, ಯಾವ ಮಂಡ್ಯ ಮಾಡ್ತಾರೋ ಗೊತ್ತಿಲ್ಲ. ಇವ್ರದೇನು ಹಗಲಿಲ್ಲ ನಮ್ಮ ಎಲೆಕ್ಟ್ರಾನಿಕ್ ಮೀಡಿಯಾದವ್ರು. ಈಗ ನಾನು ಯಾವ ಗಂಟೆ ಬಿದ್ದಾರ ಗುರ್ತೈತೆ ಅನ್ನೋರು ಅವ್ರದ್ದು TRP ನನ್ನಿಂದ ಏರ್ತದ. ಇಲ್ಲಿ TRP ಏರ್ಕೊಳ್ಳೆ ಬೆಂಗಳೂರಿನವರು ಅವ್ರಿಗೆ ಸಮಾಧಾನ ಮಾಡ್ತಾರೆ, ಶಾಂತ ಮಾಡ್ತಾರೆ. ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ. ಅದು ಬಸವನಗೌಡದಿಂದ TRP ಇರ್ತದೆ, ಅದಕ್ಕೆ ಬಂದು ಹೆಂಗ್ ನಡೀತಾರ. ಏನಂತೀರಿ ಹಂಗೈತೀರಿ? ಏನು ಮಂತ್ರಿ ಯಾಕಾಗ್ಲಿಲ್ಲ? ಏನು ಪಕ್ಷದಿಂದ ನೋಟಿಸ್ ಬಂದಿಲ್ಲೇನು? ಯಾವಾಗ ಹೊರಗಾಗ್ತಾರ ನಾನು ನೋಟಿಸ್ ಬರೋದು ನಿಮಗೆ ಯಾಕೆ ಚಿಂತೆ? ನಮ್ಮ ಸರ್ಕಾರಿಗೆ ಚಿಂತೆ ಇಲ್ಲ, ಇವ್ರ ಚಿಂತೆ ಕೆತ್ತ ನೋಡ್ರಿ. ತಮ್ಗೆ ನೋಟಿಸ್ ಬರ್ತ ನಿಮ್ಗೆ ಯಾಕಪ್ಪ? ನೀವು ತೋರಿಸ್ರಿ, ಒಂದು ಪ್ಯಾಕೇಜ್ ಕೊಡ್ತಾರೆ ನಿಮಗ. ಮಾಣಿಕ್ಯ ದಿಲ್ಲಿಗೆ ಹೋದರು, ಅಮಿತ್ ಶಾನ ಆಶೀರ್ವಾದ ಮಾಡಿದ್ರು, ಕಸಬ್ದನೆ ಒಬ್ಬರನ್ನ ಮಂತ್ರಿ ಮಾಡಿದ್ರು. ಮುಗಿತ ಮಂತ್ರಿ ಮಾಡ್ಕೊಂಡು ಫಂಕ್ಷನ್ಸ್ ಎಲ್ಲಾರು ಉದ್ಧಾರ ಆದ್ರ ಅವ್ರು ಹೊಡೆದ್ರಪ್ಪ ಒಂದ್ ದಿವಸ ಮೀಡಿಯಾದವ್ರು. ಆ ಪ್ರಮಾಣ ವಚನ ದಿವಸ ಏನ್ ಹೊಡೆದ್ರು? ಟೀಮ್ ಅವರು ಮಂತ್ರಿ ಆಗೋದ್ರಿಂದ ಪಂಚಮಸಾಲಿ ಪಾದಯಾತ್ರೆ ರದ್ದು. ನಾ ಸ್ವಾಮಿಗಳಿಗೆ ಫೋನ್ ಹಚ್ಚಿದೆ, ಏನ್ರಿ ಗುರುಗಳ ಹಿಂಗಿತ್ತಂದ್ರೆ ಹಿಂಗ್ಯಾಕ್ ಮಾಡೋದು ಅನ್ಬೇಕತ್ತಿದ್ದೆ. ಬಸವನಗೌಡನ ಕೊಟ್ಟದ ಸ್ಟೇಟ್ಮೆಂಟ್ ಎಲ್ಲ ಬೋಗಸ್ ಪಾದಯಾತ್ರೆ ಆಗೇಬೇಕು. 14 ನಾ ಬರವನೆ, ಉದ್ಘಾಟನೆ ಮಾಡವನೆ, ಬೆಂಗಳೂರಿನ ಕ್ರಾಂತಿ ಆಗೋದೆ. 10 ಲಕ್ಷ ಮಂದಿ ನಾವು ಕೂಡ್ಸಾವ್ರೆ. ಬೆಂಗಳೂರು ಒಂದ್ ದಿವಸ ಫಂಕ್ಷನ್ ಸಲ ಬಂದ್ ಆಗೇಬೇಕು. ಮೊನ್ನೆ 250 ಗಾಡಿ ಕೊಟ್ಟು ಕಳಿಸ್ತೀನಿ ಅಂದೇನೆ, ಇವತ್ತು 300 ಗಾಡಿ ಕಳಿಸ್ತೀನಿ. ಕೆಲವೊಂದು MLAಗಳು ಇನ್ನ ಒಬ್ರು ಹೇಳಿದ್ರಲ್ಲ, ಏನ್ ಆಗುದಕ್ಕೆ ಬಿಡುದು ಅಂತೇಳಿ. ನಾಳೆ ಹೇಳಿದ್ರು ನಾ ಕಾಶ್ಯಪ್ಪನವ್ರಿಗೆ ಹೇಳ್ತೀನಿ, ನಿಮ್ಗೆ ಯಾರ್ಯಾರು ಫಂಕ್ಷನ್ ಸಾಲಿ MLAಗಳು ಸಪೋರ್ಟ್ ಕೊಟ್ಟಿಲ್ಲಲ್ಲ, ಅವ್ರದ್ದು ಪ್ರಕಟಣೆ ಡೈಲಿ ಒಬ್ಬರದ್ದು ಪ್ರಕಟಣೆ ಮಾಡ್ರಿ. ಟೀಮ್ ಶಾಸಕರು ನಮ್ಗೆ ಯಾವುದೇ ಸಹಕಾರ ಕೊಟ್ಟಿಲ್ಲ. ನಾಳೆ ಲಿಸ್ಟ್ ಹಾಕ್ಬಿಡ್ರಿ, ಅವಾಗ ಓಡಿ ಬರ್ತಾರ. ಈಗ ಅಲ್ಲೇ ಕೊತ್ತಲ್ಲಿ ಅಪ್ಪ ಅವರು ಫುಲ್ ಸಪೋರ್ಟ್ ಐತ್ರಿ. ನಮ್ಮ ಮಗನ ಕಳಿಸಿದ್ರೆ ಒಂದು 51,000 ರೂಪಾಯಿ ತಂದು ಕೊಡ್ತಾನೆ. 1 ತಿಂಗಳ ಪಗಾರ ಕೊಡ್ರು ಹನುಮಂತಗಳ 2.5 ಲಕ್ಷ ರೂಪಾಯಿ ಪಗಾರ ಐತಿ ನಿಮಗೆ. ಇವ್ರು ಪಾದಯಾತ್ರೆ ಮಾಡಾಕ ಅಲ್ಲಿ ಸ್ಟಾರ್ಟಿಂಗ್ ಪಾಪ ನಮ್ಮ ಈ ಕಮಿಟಿಯವರು ನಾಳೆ ಪಾದಯಾತ್ರೆ ಬಂದವರಿಗೆ ಅನ್ನ ಸಾರ ಮಾಡ್ಲಕ್ ರೊಕ್ಕಿಲ್ಲ, ಅಕ್ಕಿ ತಗೊಳಕ್ ರೊಕ್ಕಿಲ್ಲ ಅಂತ ಚಿಂತೆ ಮಾಡ್ಕೊಂಡು ಕೂತಿದ್ರು. ನಾ ಏನ್ ಮಾಡಿದೆ, ನಾ ಸೋಮ್ಯ ಆಕಸ್ಮಿಕ್ ನಾ ಏನು ಹಂಗೆ ಸರಳ ರೊಕ್ಕ ಬಿಡು ಮಗನೂ ಅಲ್ಲ. 15 ವರ್ಷದಿಂದ ನಮ್ಮ ಕುಡುವ ಸಂಗಮ ಸ್ವಾಮಿಗಳು ಇನ್ನೂ ಅವ್ರು ಈ ಪೀಠಕ್ಕೆ ಬಂದಿದ್ದಿಲ್ಲ. ಅವ್ರು ಇನ್ನ ದಾವಣಗೆರೆಯಲ್ಲಿ ಇದ್ರು. ಅವಾಗ ನಾ ಮಂತ್ರಿ ಇದ್ದಾಗ ಮಠಕ್ಕೆ ಹೋಗಿದ್ದೇನೆ. ಅವಾಗಿನಿಂದ ನಾವು ನೋಡ್ಕೊತ ಬಂದೇನಿ. ನಾವು ವಿಚಾರ ಮಾಡಿದ ಒಂದು ದಿವಸ ರಾತ್ರಿ, ಪಾಪ ಕುಡಿದ ಸಂಗಮ ಸ್ವಾಮಿಗಳು ಒಮ್ಮೆನೂ ನನಗೆ ರೊಕ್ಕ ಬೇಡಲಿಲ್ಲ, ಆ ಕಾರ್ಯಕ್ರಮ ಮಾಡ್ಲಾಕತ್ತೀನಿ, ಇದಕ್ಕೆ 1 ಲಕ್ಷ ಕೊಡ್ರಿ, 10 ಲಕ್ಷ. ಇನ್ನೊಬ್ರು ಯತ್ನಾಡ್ರೆ ಪಂಚಮ ಸಾಲಿಗಳಿಂದ ನೀವು ನಿನ್ನ ಪೀಠ ಆಗೋಕ್ಕಿಂತ ಮೊದಲು ನಾನು ಕೇಂದ್ರ ಮಂತ್ರಿ ಆಗಿದ್ದೀನಿ, 10 ಲಕ್ಷ ರೂಪಾಯಿ 2 ಕ್ವಿಂಟಲ್ ಏನು ಮನೋಕ ಕಳಿಸ್ತೀನಿ ನಾನು. ನಾ ಹಂಗೆ ರೊಕ್ಕ ಕುಡ್ಸು ಮಗ ಅಲ್ಲ. ಮತ್ತೆ ಎಲ್ಲ ಸ್ವಾಮಿಗಳು ಕಾಲು ಮುಗಿದಿಲ್ಲ, ಮೊದಲು ಅವ್ರ ಸರ್ವೆ ಮಾಡ್ತೀನಿ. ಆ ಯೋಗ್ಯದರ ಹೋಗಿ ಪಟ್ಟಕ್ಕೆ ಕಾಲು ಮುಗಿದು ಒಳ್ಳೆ ನಮಸ್ಕಾರಗಳು ಸುಮ್ಮನೆ ಕಾಲು ಬೀಳೆ ಹಾಕಿ
ನಮ್ಮ ರಾಜಕಾರಣಿಗಳು ಅಂದ್ರೆ ನಾವನ್ನ ಏನು ರೋಡ್ ಚಾಪುಗಳ ಅವ್ರಕ್ಕಿಂತ ಚಲೋ ಇರ್ತೀವಿ ನಮ್ಮ ರಾಜಕಾರಣಿಗಳು. ಹಾ ಬಿಟ್ಟು ಸುಮ್ನೆ ಹೋಗಿ ಗಸಕಿನ ಕಾಲ ಮುಗಿದು ಅಪಾರ ನೀವ್ ಹೇಳ್ದಂಗೆ ನಿಮ್ಮ ಆಶೀರ್ವಾದ ನಾ ಎಲ್ಲರಿಗೆ ಹಚ್ಚಿಡೋದು ಅನ್ನೋದಿಲ್ಲ. ಕೂಡಲ ಸಂಗಮ ಸ್ವಾಮಿಗಳು ಇವತ್ತು ಇಡೀ ನಮ್ಮ ಸಮುದಾಯದ ಭವಿಷ್ಯದ ಸಲುವಾಗಿ ಪಾದಯಾತ್ರೆ ಮಾಡ್ಲಕತ್ತಾರ. ಇದನ್ನು ತಿಳ್ಕೊಡಿ. ಅವ್ರ ಸ್ವಾರ್ಥ ಇಲ್ಲ, ಅವ್ರೇನೋ ಮಟ್ಟಕ್ಕೆ ರೊಕ್ಕ ಕೊಟ್ಟಿಲ್ಲ ಅಂತೇಳಿ ಪಾದಯಾತ್ರೆ ಮಾಡ್ಲಕತ್ತಿಲ್ಲ. ಬಸವನಗೌಡನ ಮುಖ್ಯಮಂತ್ರಿ ಮಾಡ್ಬೇಕಂತ ಪಾದಯಾತ್ರೆ ಮಾಡ್ಲಕತ್ತಿಲ್ಲ. ಯಾವನೋ ತಿಮ್ಮಣ್ಣನ ಮಂತ್ರಿ ಮಾಡ್ಬೇಕಂತೇಳಿ ಅವ್ರ ಪಾದಯಾತ್ರೆ ಮಾಡ್ಲಕತ್ತಿಲ್ಲ. ಈ ಸಮಾಜದಾಗ ಹುಟ್ಟಿದಂತ ಭವಿಷ್ಯದಲ್ಲಿ ಹಂಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರ ಜೀವನ ಪೂರ್ತಿ ನೀವು ಓದಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಆದಂತ ಅಪಮಾನ ಬಹುಶಃ ಯಾರಿಗೂ ಜಗತ್ತಿನಾಗ ಆಗಿರ್ಲಿಕ್ಕಿಲ್ಲ. ಅಷ್ಟೆಲ್ಲ ಅಪಮಾನ ಮಧ್ಯದಾಗ ಸಂವಿಧಾನ ಬರೆಯಾಗೂ ಸಹ ಅಷ್ಟೇ ತೊಂದರೆ ಕೊಟ್ಟಾರ. ಅವ್ರಿಗೇನು ಸುಮ್ ಕೊಟ್ಟಿಲ್ಲ. ಅವ್ರಿಗೆ ಕೊಟ್ಟಂತ ತೊಂದರೆಯೊಳಗ ಒಂದು ಸಂವಿಧಾನ ಬರೆದು ದಲಿತರಿಗೆ ಬಡವರಿಗೆ ಏನಾದ್ರೂ ಮೀಸಲಾತಿ ಜಗತ್ತಿನಾಗ ಯಾವ್ದಾದ್ರು ಕೊಟ್ಟಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಹಂಗೆ ಕೂಡಲ ಸಂಗಮ ಸ್ವಾಮಿಗಳು ನಿಮ್ಮ ಭವಿಷ್ಯ ಸಲುವಾಗಿ ನಾಲ್ಕು ತರದಲ್ಲ, ನಾಗೇನೋ ಆರಿಸಿ ಬರ್ತೀವಿ ನಾವು ಹೆಂಗೆ ಆರಿಸಿ ಬರ್ಬೇಕನ್ನೋ ನಮ್ಗೆ ಗುರ್ತೈತಿ. ನಾವು ಹೆಂಗೆ ಓಟ್ ಹಾಕ್ಸೋತೀವಿ ನಮ್ಗೆ ಗೊತ್ತದ. ನಮ್ಗೇನು ಚಿಂತಿಲ್ಲ. ಒಂದು MLA ಇರ್ತೀವಿ, ಮಾಜಿ ಆಗ್ತೀವಿ. ನಾನು ಪೂರ್ತಿ ಮುಗಿಸಿದ್ರು ಮತ್ತೆ MLC ಒಳಗೆ ಪಾಪ ನಮ್ಮ ಕೂಡಲ ಸಂಗಮ ಸ್ವಾಮಿಗಳು ನನ್ನ ಸಲುವಾಗಿ 2 ಜಿಲ್ಲಾಡ್ಯಾಡಿದ್ರು. ಯತ್ನಾಳ ಮುಗೀತು. ಒಂದು ಟಿವಿಯವರು ರೊಕ್ಕ ಕೊಟ್ಟು ಒಬ್ರು ಬರೀ ಒಂದು ಎಪಿಸೋಡ್ ಮಾಡಿಸಿದ್ರು. ಯತ್ನಾಳ್ ಯುಗಾಂತ ಅರ್ಧ ತಾಸು. ಯತ್ನಾಳ್ ಒಂದು ಕಾಲದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಸರ್ಕಾರದಲ್ಲಿ ಹೋಗೋ ಜಾಕೆಟ್ ಹಾಕೊಂಡು ಹೊಂಟಿದ್ದೆ. ಸೋತು ಸುಣ್ಣಾಗಿ ಬಿದ್ದ ಯತ್ನಾಳ್. ಹೆಣ್ಣು ಮಕ್ಕಳ ನೀವು ಒಂದು 5 ಲಕ್ಷ 10 ಲಕ್ಷ ಹೋಗಿರ್ತೀರಿ. ಯತ್ನಾಳ್ ಏನ್ ಚಂದ ಮುಗಿಸ್ತೀರಿ. ಒಬ್ಬ ಟಿವಿ ಅವ ನಾ MLCಗೆ ನಿಂತಿದ್ದೆ. ಹಗಲ ರಾತ್ರಿ ಅಡ್ಡಾಡಿದ್ರು ಕೂಡಲ ಸಂಗಮ ನನ್ನ ಕಡೆ ರೊಕ್ಕ ತಗೊಂಡು ನಾ ಹೇಳ್ದೆ ಸ್ವಾಮಿಗಳಿಗೆ 1 ಲಕ್ಷ ರೂಪಾಯಿ ಕೊಟ್ಟು ಕಳ್ಸಪ್ಪ, ಡೀಸೆಲ್ ಹಾಕೊಂಡು ಅಡ್ಡಾಡಲ್ಲ. ಬೇಡ ನಮ್ಮ ಸಮಾಜದ ಒಬ್ಬ ಲೀಡರ್ ಸಲುವಾಗಿ ನಾವು ಓಡಾಡ್ಲಕ್ಕಿಂತೂ 1 ರೂಪಾಯಿ ತಗೊಳ್ಳಿಲ್ಲ. ಅಡ್ಡಾಡಿದ್ರು. ಅವ್ರು ಎಲ್ಲೆಲ್ಲಿ ಹೋಗಿರ್ತಿದ್ರು ನಮ್ಗೆ ಬಂದು ಹೇಳ್ತಿದ್ರು, ಕೂಡಲ ಸಂಗಮ ಸ್ವಾಮಿಗಳು ಬಂದು ಹೇಳ್ಯಾರಿ ನಮ್ಗೆ ಪರ. ಇನ್ನೊಬ್ರು ಬರೋದು ಬಿಟ್ಟು ಕಿಸಿಲಿಲ್ಲ, ಏನೂ ಇಲ್ಲ. ಈ ರೀತಿ ಅವರು ಹೋರಾಟ ಮಾಡ್ಯಾರ. ಅದಕ್ಕೆ ನಾ ಬಂದೀನಿ. ಇದರಿಂದ ಒಂದು ದೊಡ್ಡ ಉದ್ದೇಶ ಐತಿ. ಎಲ್ಲದಕ್ಕೂ ಹೋಗಿ ನಿಂದ್ರುವುದು, ಭಾಷಣ ಹೊಡಿದು, ಎಲ್ಲಿ ಸ್ಟೇಜ್ ಸಿಕ್ಕೂಡಲೇ ಬಂದು ಭಾಷಣ ಮಾಡ್ತಾರ ಯಾರೋ ಹೇಳಿದ್ರತ್ತ ಮೊನ್ನೆ. ಹಂಗೇನು ರೋಡ್ ಚಾಪ್ ಲೀಡರ್ ನಾ ಅಲ್ಲ. ನಾನು ಹಾರ್ಡ್ವೇರ್ ಸಾಫ್ಟ್ವೇರ್ ನಮ್ಗೆ ಬೇಕಾಗಿಲ್ಲ. ಬೆಂಗಳೂರು ತನ ನಡ್ರಿ ಗೊತ್ತಾಗ್ತದೆ. ನಿಮ್ಮ ಸಾಫ್ಟ್ವೇರ್ನು ಏಟೈತಿ, ನಿಮ್ಮ ಹಾರ್ಡ್ವೇರ್ನು ಏಟೈತಿಲ್ಲ. ಹೋಗ್ಬೇಡ್ರಿ, ಎಲ್ಲಿ ಯಾವ ಮಟ್ಟಕ್ಕೂ ಹೋಗ್ಬೇಡ್ರಿ. ನೀವು ಸೀದಾ ಬೆಂಗಳೂರು ಕಡೆ ಹೋಗ್ಬೇಕು. ಗುರುಗಳೇ, ವಿಜಯಾನಂದ ಕಾಶಪ್ಪನವರೇ, ಯಾವನಿಗೆ ಸಮಾಜದ ಕಳಕಳಿ ಐತಿ ಬಾ ಅಂತೇಳಿ ಪಾದಯಾತ್ರೆ. ಯಾರೇನು ಹಾರಾಯ್ತು ಸ್ವಾಗತ ಮಾಡ್ಬೇಕ? ಇದು ನನ್ನ ಕರ್ತವ್ಯ ಇಲ್ಲ. ಇಲ್ಲಿ ಕಾಶಪ್ಪನವ್ರು ಯಾರು ಹೇಳಿದ್ರ? ಎದಕ್ಕೆ ವಿಜಯಾನಂದ ಕಾಶಪ್ಪನವ್ರು ಅಡ್ಡಾಡ್ಬೇಕು? ಅವೇನು ಹಗರಿಲ್ಲ. ಅದು 400-500 ಕೋಟಿ ರೂಪಾಯಿ ಮನುಷ್ಯ ಐತಿ. ಅದೇನು ಹಗರಿ ಗಿರಾಕಿ ಅದು ಎಲ್ಲ ಗ್ರಾನೈಟ್ ಇಲ್ಕಲ್ದಾಗ. ಕಾಶಪ್ಪನವ್ರು ಹಿಂಗ್ ಮಾಡಿದ್ರೆ ಇಲ್ಕಂದ್ರೆ ಬಂದೇ ಪಾಣಿಗಳು. ಎದಕ್ಕೆ ಹೋಗ್ಬೇಕಪ್ಪ? ಕಾಶಪ್ಪನವ್ರದ್ದು ಏನ್ ಕೆಲಸ ಐತಿ? ಸ್ವಾಮಿಗಳದ ಏನ್ ಕೆಲಸ ಐತಿ? ಈ ರವಿ ಪಾಂಡ್ರ ಮಾಜಿ ಆಗ್ಯಾರಪ್ಪ, ಅವ್ರದ್ದೇನು ಕೆಲಸ ಐತಿ? ಎದಕ್ಕೆ ಹೊಂಟಾರ? ಸಮಾಜ ಸಲುವಾಗಿ. ಇದು ಭವಿಷ್ಯ ಇದೆ ಬಂಧುಗಳೇ, ಯಾರೂ ತಲೆ ಕೆಡಿಸೋಬೇಡಿ. ಇವತ್ತು ನಮ್ಮ ಸ್ವಾಮಿಗಳು ಕೆಲಸ ಮಾಡ್ಲಕತ್ತಾರ. ನೀವು 100 ರೂಪಾಯಿ ಆಗಲಿ 200 ರೂಪಾಯಿ ಆಗಲಿ ಎಷ್ಟು ಸಾಧ್ಯ ಐತಿ ನೀವು ರೊಕ್ಕ ಕೊಡ್ರಿ. ನಾ ಅವತ್ತು ಹೇಳಿದೆ, ಅವತ್ತು ಕೂಡಲ ಸಂಗಮದಾಗ ಮೊದಲನ 5 ಲಕ್ಷ ರೂಪಾಯಿ ಕೊಡ್ತೀನಿ ಘೋಷಣೆ ಮಾಡಿದೆ. ಎಷ್ಟು ಬಳೆ ಆಯ್ತು ಗುರ್ತತಾನೆ? 58 ಲಕ್ಷ ರೂಪಾಯಿ ಆನ್ ದಿ ಸ್ಪಾಟ್ ಆಯ್ತು. ನಾ ಹೇಳಿದೆ, ಗುರುಗಳ 58 ಲಕ್ಷ ರೂಪಾಯಿ ಅಂತ ಇಲ್ಲೇ ಆಗೈತಿ, ನೀವು ಹೋಗುತ್ತಾನೇನೇ ಹೆಚ್ಚಾಗ್ತದೆ ಹೇಳಿ ನಿನ್ನೆ ಮಾತು ಫೋನ್ ಮಾಡಿ ಹೇಳಿನಿ. ಗುರುಗಳೇ ಅಂಜಬೇಡ್ರಿ, ನಾ ಬಿಜಾಪುರ್ನಾಗ ಎಲ್ಲರಿಗೂ ನಮ್ಮವ್ರಿಗೆ ಹೇಳೀನಿ. ಮತ್ತೆ 50 ಲಕ್ಷ ರೂಪಾಯಿ ಸಜ್ಜು ಮಾಡೀನಿ ನಿಮ್ಮ ಹೋರಾಟ. ಏನೋ ಒಟ್ಟೆ ನನಗೆ ಹೇಳಿದ್ರು ಒಮ್ಮೆ ಮೊನ್ನೆ ಗುರುಗಳು, ಏನ್ರಿ ಬಸವನಗೌಡ್ರ ಅವತ್ತು ನೀವು ಬಂದು ಹೇಳಿದ್ರಿ ರೊಕ್ಕ ನಮ್ಗೆ ಭಾಳ ಸಮಸ್ಯೆ ಆಗ್ತದೆ ತಿಳ್ಕೊಂಡಿವಿ,
ಪುಣ್ಯಾತ್ಮ ನಮ್ಮ ಸಮಾಜದವರು ಮತ್ತು ಎಲ್ಲ ಸಮಾಜ ಉಳ್ಕಿದ ಸಮಾಜದವರು ಎಲ್ಲ ಊಟ ಕೊಡ್ಲಾಕತ್ತಾರ. ಹಿಂದೆ ಒಂದೇ ಅಕ್ಕಿ ಗಾಡಿ ಇಟ್ಕೋರಿ 1 ಕಿಲೋನೂ ಅಕ್ಕಿ ನಮ್ದು ಹೋಗಿಲ್ಲ ಅಂತ ಹೇಳೋರು. ನೋಡ್ರಿ, ಸಮಾಜನಾಗ ಒಳ್ಳೆ ಕೆಲಸ ಮಾಡ್ತಿದ್ರೆ ಸಮಾಜ ಕೊಡ್ತದೆ. ನಾವು ಭಿಕ್ಷೆ ಬಿಡೋ ಅವಶ್ಯಕತೆ ಇವತ್ತೆಲ್ಲ ನೀವೆಲ್ಲ ಇಷ್ಟು ನಮ್ಮ ಶಿವಶಂಕರ್ ಅವರು ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಖರ್ಚು ಮಾಡ್ಯಾರ. ಇವ್ರು ಕರೆದ್ರು ಬಂದೇ ಇಲ್ಲ ಅಂದ್ಮ್ಯಾಗ ಈಗ ನೀವು ರಾತ್ರಿ ಅವ್ರ ಮಠಕ್ಕೆ ಹೋದ್ರೆ ಅವ್ರಿಗೇನು ಅನ್ನಿಸ್ತದೆ? ಅವ್ರನ್ನ ಪಟ್ಟಿ ಮಾಡಿ ನೀವು ಸಾಜುವಾದ್ರೆ ನಿಮ್ಮ ಜೋಡಿ ನಾವು ಯಾಕೆ ಬರ್ಬೇಕು? ಹೋಗ್ತೀವಿ ಬಿಜಾಪುರ. ನಮ್ಗೇನು ಕೆಲಸ ಇಲ್ಲ, ನಮಗೂ ಭಾಳ ಕೆಲಸ ಅದ. ನಾಳೆ ಹೋಗಿ ನಾವು ಯಡಿಯೂರಪ್ಪಗೆ ಜೈ ಹಿಂದೂ ಇಂಥ ಮುಖ್ಯಮಂತ್ರಿ ಆಗಿನ ಮುಂದೆ ಮಾಡ್ಬಿಡ ಜೈ ಮಂತ್ರಿ ಮಾಡ್ಲಿ ಬಿಡ್ಲಿ ಏನೋ ಆಗಲ್ಲ ಮುಂದೆ. ಅದಕ್ಕೆ ಹಂಗೆಲ್ಲ ಏನು ಮಾಡಬೇಡ್ರಿ. ಉಳಿದ ಆ ಸಮಾಜ ಸ್ವಾಮಿಗಳು ಅವ್ರ ಬಳಿ ಹೋಗ್ರಿ. ಅವ್ರು ನಮ್ಮ ಸಲಾಗಿ ಪಾಪ ಬಂದು ನಿಮ್ಗೆ ಆಶೀರ್ವಾದ ಮಾಡ್ಲಕತ್ತಾರ. ಹಾಲು ಮತದವ್ರು ಬಂದಾರ, ವಾಲ್ಮೀಕಿ ಸಮಾಜದವ್ರು ಬಂದಾರ, ನೇಕಾರ ಸಮಾಜ ನೋಡ್ರಿ ಪಾಪ ಅವ್ರು ನಮಗೆಲ್ಲ ಆಶೀರ್ವಾದ ಮಾಡ್ಲಕತ್ತಾರ. ನಮ್ಮ ಸಮಾಜಕ್ಕೆ ಯಾಕೆ ಮಾಡ್ಲಕತ್ತಾರ? ನಮ್ಮ ಇತಿಹಾಸನೇ ಹೆಂಗೆ ಐತಿ. ನಾವು ಎಲ್ಲಾ ಸಮಾಜಗಳನ್ನ ಪ್ರೀತಿಯಿಂದ ತಗೊಂಡು ಹೋದವ್ರದೀವಿ. ಅದಕ್ಕೆ ನಮ್ಮ ಸಮಾಜ ಇವತ್ತು ನಮ್ಮನ್ನ ಪ್ರೀತಿಯಿಂದ ಇವತ್ತು ಕರಿತಾ ಇದ್ದಾರೆ ಬಂಧುಗಳೇ. ಅದಕ್ಕೆ ನೀವು ಇವತ್ತೇ ಇಲ್ಲೇ ಮುಗಿಸ್ಕೊಂಡು ಬಳಿಗೆ ಹೋಗ್ಬೇಡ್ರಿ. ದಿನ ಪ್ರತಿಯೊಂದು ಹಳ್ಳಿದಿಂದ ಒಂದೊಂದು ಗಾಡಿ. ಚಿತ್ರದುರ್ಗ ಕಡೆ ನಮ್ದಿಲ್ಲ, ಏನು ಚಿತ್ರದುರ್ಗ ಡೌನ್ ಆಗ್ತೈತೆ ಪೂರ್ತಿ. ಅವಾಗ ನಮ್ಮ ಮೀಡಿಯಾದವ್ರು ಕಾಯ್ಲಕತ್ತಾರ. ಪಾದಯಾತ್ರೆ ಸಂಪೂರ್ಣ ವಿಫಲ. ಬ್ರೇಕಿಂಗ್ ನ್ಯೂಸ್. ಅಲ್ಲಿ ಬೆಂಗಳೂರಿನವ್ರು ಫೀಡ್ ಮಾಡ್ತಾರೆ. ಕೂಡಲ ಸಂಗಮ ಸ್ವಾಮಿ ಭಾರಿ ಅಪಮಾನ. ಯತ್ನಾಳ ಎಲ್ಲಿ ಶಾಸಕನವರ ಕಿಸಿದತ್ತೇನು? ಯತ್ನಾಳ ಯಾ ಕಡೆ? ಯತ್ನಾಳ ಅಂತ್ಯ ರಾಜಕೀಯ. ಕೂಡಲ ಸಂಗಮ ಸ್ವಾಮಿಗೆ ಬೆಂಬಲ ಇಲ್ಲಾರ್ದೆ ಆಕಾಶ ತಯಾರು ಮಾಡ್ಕೊಂಡು ಕೊಡ್ತಾರ ಅವರು ಗಂಡ ಮಗಳು. ಮಾಡ್ರಿ ನೀವು ಮೀಡಿಯಾದವ್ರಿಗೆ ಏನೇನು ಮಾಡ್ತೀರ ಮಾಡಿ. ನಿಮಗೆ ಹೆಂಗೆ ಬರ್ತೈತೆ ಪರಿಸ್ಥಿತಿ ನಿಮ್ಮ ಮೀಡಿಯಾದವ್ರಿಗೆ? ಈ ಹೋರಾಟ ಹಾಕಲಿಕ್ಕೆ ನಮ್ಮ TRPನೇ ಆಗುದಿಲ್ಲ ಪರಿಸ್ಥಿತಿ ಬರ್ತದೆ. ಮಾಡಿ ಸ್ವಲ್ಪ ಜನಪರ ಹೋರಾಟ ಮಾಡಾಗ ಅದನ್ನ ಹೈಲೈಟ್ ಮಾಡಿ ಬಿಡ್ತೀರಿ. ದಾವಣಗೆರೆ ಸಮೀಪ 4 ಅಪಘಾತದಲ್ಲಿ 2 ಸಾವು. ಅವನೊಂದು ಕೆಟ್ಟ ನೋಡ್ಲಾರ್ದಂತ ತೋರ್ಸೋದ್ ಕೂತು ಚಂತಾನ ಕೆಲಸಕ್ಕೆಲ್ಲ ಬರ್ತಿದ್ರು. ಸುಮ್ಮನೆ ಒಂದು ಎಪಿಸೋಡ್ ಮಾಡೋದು ಸಂಜೆ ಮುಂಜಾನೆ ವಿವಾದಾತ್ಮಕ ಹೇಳಿಕೆ ನೀಡಿದ ಯತ್ನ. ಮಧ್ಯಾಹ್ನದಾಗ ಎಲ್ಲಿಂದ ಫೋನ್ ಬಂದ ಕೂಡ ನಾಲಿಗೆ ಎಳೆಬಿಟ್ಟ ಯತ್ನ. ಸಂಜೆ ಮುಂದೆ ರಾಜ ಹುಲಿಯನ್ನು ಅಳೆಗಾಡಿಸಲು ಕರ್ನಾಟಕದಲ್ಲಿ ಸಾಧ್ಯ ಇಲ್ಲ. ಇದೇ ಇಂದಿನ ವಿಶೇಷ. ಅಥವಾ 1 ತಾಸು ಹೊಡಿದಪ್ಪ. ಅದೇ ರಾತ್ರಿ ಫೋನ್ ಮಾಡಿ ಹೇಳುದು, ಸರ್ ಇವತ್ತೆ ಹೆಂಗ್ ಬತ್ತ ನಮ್ದು ಭಾಷೆ ನಮ್ಮನ್ನು ಕಳ್ಸೀನಿ ಸರ್. ಬಂದಿದ್ದಾನೆ, ಅವೆಲ್ಲ ಮಾಡಿದ್ದೇವೆ ಸರ್. ನಾಳೆ ಮತ್ತೊಂದು ಮಾಡ್ತಾ ಇದ್ವಿ. ಯತ್ನಾಳ ಮತ್ತೆ ಕೇಳ್ತಾ ಇದ್ದೀವಿ. ನನಗೆ ಬಂದು ಕೇಳ್ತಾರೆ, ಯತ್ನಾಡ್ರೆ ನೋಟಿಸ್ ಬತ್ತ ನಿಮ್ಗೆ ಯಾಕಪ್ಪ? ಸುಮ್ಮ ಹೋಗಿ ಅಲ್ಲೇ ಕೊಟ್ಟು ಬಿಡ್ರಿ. ರಾಜ ಹುಲಿ ಬಲ್ಲೇನೆ ಹೆಂಗ್ ನೋಡ್ಕೋತ ಯತ್ನಾಳ ಬಲ್ಲಿ ಅದಕ್ಕೆ ಕಿಸಿರಾಗ ಬರ್ತೇನೆ. ಸುಮ್ಮನೆ ಬರ್ತಾರೆ. ನಾನು ಬಂದ್ಕೊಳ್ಳೇನೆ ತೆರಿಗೆ ಕಡ್ದೈತಿ ಏನೋ ನಡೆಯೋದು ಬರ್ತೀನಿ. ಅದಕ್ಕೆ ನನ್ನ ಹಣೆ ಬರ ಯಾರು ಕಸಗೋದಿಲ್ಲ. ನನಗೇನೋ ಮುಂದಿನ ಸಲ ಹಂಗೆ ಮಾಡ್ತೀವಿ, ಏನು ಮಾಡೋದೋಗಿಲ್ಲ ಬಿಜಾಪುರದಾಗ. ಮತ್ತೆ ನಾನೇ 20 ವರ್ಷಕ್ಕೆ ಬರ್ತೇನೆ. ಇವ್ರೇನು ನಾ ಇವತ್ತು ಪಂಚಮ ಸಾಲಿ ಸಮಾಜಕ್ಕೆ ಬಂದೀನಂದ್ರೆ ನಾನು ಸಮಾಜನಾಗ ಹುಟ್ಟಿನಿ. ಮೊದಲು ಬಹಳಷ್ಟು ಸಮಾಜ ಹಿರಿಯರು ಪ್ರಯತ್ನ ಮಾಡಿದ್ರು. ನಾ ಅಟಲ್ ಬಿಹಾರಿ ವಾಜಪೇಯಿ ಅಂತ ಒಬ್ಬ ದೇಶ ಕಂಡ ಅಪರೂಪದ ಪ್ರಧಾನಮಂತ್ರಿಗಳ ಸಚಿವನಾದಾಗ ನಾ ರೈಲ್ವೆ ಮಂತ್ರಿ ಇದ್ದಾಗ ಇಡೀ ಸಮಾಜದವರು ಒಂದು ಟ್ರೈನ್ ಬಿಟ್ಟಿದ್ದೆ ದಿಲ್ಲಿಗೆ, ಬರ್ರಿ ಅಟಲ್ ಬಿಹಾರಿ ವಾಜಪೇಯಿ ಭೇಟಿ ಮಾಡಿಸಿದೆ. ನಂದೇನು ಕಾಂಟ್ರಿಬ್ಯೂಷನ್ ಅಂತ ಕೇಳ್ತಾರೆ. ನನ್ನ ಕಾಂಟ್ರಿಬ್ಯೂಷನ್ ನಾನು ನಾಟಕ ಮಾಡೋ ಕಾಂಟ್ರಿಬ್ಯೂಷನ್ ಮಾಡೋದಿಲ್ಲ. ಏನಿದ್ರು ಸತ್ಯದಿಂದ ಮಾಡಿರ್ತೀನಿ, ಗುರ್ತಾಗೋದಿಲ್ಲ ಅಟ್ಟೆ. ಈಗ ಹೊರಗೆ ಬಿದ್ದೀನಿ ಅಂದ್ರೆ 2A ಕೊಡ್ಸಲಾರ್ದೇನೆ ಒಳಗೆ ಹೋಗೋದೇ ಇಲ್ಲ. ನೀವು ಗಟ್ಟಿಯಾಗಿ ಉಳಿರಿ. ನೀವು ಒಳಗೆ ಸ್ವಲ್ಪ ಆಟ ಆಡ್ತಿರ್ತೀರಿ.
ಆ ಮಟ್ಟಕ್ಕೆ ಹೋಗ್ರಿ ಇಲ್ಲಿ ಹೋಗ್ರಿ ಅವ್ರಿಗೆ ಅಪ್ಪ ಅಪ್ಪ ಯಾರು ಬಂದಾರೇನು ನಾವು ಎಲ್ಲದಾರ ಉಮಾಪತಿ ಅವರು ಎಲ್ಲಿ ದಿಂಡೂರವ್ರು ಎಲ್ಲದಾರ ಎಲ್ಲದಾರ ಆ ಬಾಯಿ ಬೆಟ್ಟಪ್ಪ ಎಲ್ಲದಾರ ಯಾಕೆ ಬರಲಿಲ್ಲ ನೀವ್ಯಾಕಲ್ಲಿ ಹೋಗ್ತೀರಿ ಕಿಸಿಲ್ಲಂತ ಬಿಡ್ರಿ ಎಲ್ಲರೂ ಹೋಗೋಣ ನಾವು ನಮಗೆ ಸಿಗುದು ಅಲ್ಲೆಲ್ಲ ಬೆಂಗಳೂರು ವಿಧಾನಸೌಧದಾಗ ಮೀಸಲಾತಿ ಸಿಗುತ್ತದೆ ನಮ್ಮ ಸಂಘರ್ಷ ಅಲ್ಲಿದೆ ನಾವು ಅದರ ಹಿಂದೆ ಬೆನ್ನತ್ತೂ ಇವತ್ತು ಈ ಹೋರಾಟ ಯಶಸ್ವಿ ಮಾಡೇತಿರೂ ಇದು ಇಡೀ ಕರ್ನಾಟಕದ ಭವಿಷ್ಯ ಬದಲಾವಣೆ ಆಗುವಂತ ಹೋರಾಟ ಆಗ್ತದೆ ಹಾಲು ಮತ್ತು ಸಮಾಜ ಮೊದಲು ಮುಂದೆ ಹೋಗ್ಬಿಡ್ತದೆ ಮುಂದೆ ಸಂಗೊಳ್ಳಿ ರಾಯಣ್ಣ ಹಿಂದೆ ವೀರರಾಣಿ ಕಿತ್ತೂರು ಚೆನ್ನಮ್ಮ ಗಣ ಹಾಕ್ತೀವಿ 7ನೇ ತಾರೀಕಿಗೆ ಸಂಗೊಳ್ಳಿ ರಾಯಣ್ಣ ಅವರು ಪಾದಾರ್ಪಣೆ ಮಾಡ್ತಾರೆ ಬೆಂಗಳೂರಿಗೆ 15ನೇ ತಾರೀಕಿಗೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ನಾ ಜಾತಿಯವ್ರು ನಾವು ಅಲ್ಲಿ ಹೋಗ್ಬರ್ತೀವಿ ಮೀಸಲಾತಿ ಸಿಕ್ಕೇ ಸಿಗ್ತದೆ ಸಿಗುವುದಿಲ್ಲ ಅಂದ್ರೆ ರವಿ ಪಾಟೀಲ್ ಹೇಳೋದಲ್ಲ ರಾಜೀನಾಮೆ ಕೊಡುವುದಿಲ್ಲ